ಎನಲು ಬೇಡ ಬಾಲ ಬಾಳೆ ಆಡಬೇಡ ಎನಲು ಬೇಡ ಬಾಲ ಬಾಳೆ ಆಡಬೇಡ ಎನಲು ಬೇಡ ಬಾಲ ಬಾಳೆ ಆಡಬೇಡವೋ ಎನಗೆ ನಿಮ್ಮೊಳ ಇದೆ ಬಿರಿದು ದಯವೋದು ಗುಣವೋ ಎನಗೆ ನಿಮ್ಮೊಳ ಇದೆ ಬಿರಿದು ದಯವೋ ದುಗುಡವೋ ದಯವೋ ದುಗುಡವೋ ದಯವದು ದುಡವೋ ಎನಲು ಬೇಡ ಬಾಲ ಬಾಳೆ ಆಡಬೇಡವೋ ಎನಲು ಬೇಡ ಬಾಲ ಬಾಳೆ ಆಡಬೇಡವೋ ಎನಲು ಬೇಡ ಬಾಲ ಬಾಳೆ ಬಾಲ ಬಾಳೆ ಬಾಲ ಬಾಳೆ ಆಡಬೇಡವೋ ನೀ ಆಡಬೇಡವೋ ಎನಗೆ ನಿಮ್ಮೊಳಗಿದೆ ಬಿರಿದು ದಯವೋ ದುಗುಡವೋ ದಯವೋ ದುಗುಡವೋ ಎನಲು ಬೇಡ ಬಾಲ ಬಾಳೆ ಆಡಬೇಡವೋ ಬಾಲ ಬಾಳೆ ಬಾಲ ಬಾಳೆ ಆಡಬೇಡವೋ ಎನಗೆ ನಿಮ್ಮೊಳಗಿದೆ ಬಿರಿದು ದಯವೋ ದುಗುಡವೋ ಎನಗೆ ನಿಮ್ಮೊಳಗಿದೆ ಬಿರಿದು ದಯವೋ ದುಗುಡವೋ ಎನಗೆ ನಿಮ್ಮೊಳಗಿದೆ ಬಿರಿದು ದಯವೋ ದುಗುಡವೋ ಆಡಬೇಡವೋ ಆಶ್ಚರ್ಯವಾಯಿತು. ಧನಂಜಯ, ಕಿರೀಟಿ, ಫಲಗುಣ, ಸವ್ಯಸಾಚಿ, ನನಗಿಲ್ಲದ 10 ನಾಮಗಳು ನಿನಗೆ ಬಂದಗನೆ. ನಿಮ್ಮ ಉದಾರಿ ಅಲ್ವೇ ಅದು? ಅದು ನನ್ನ ಉದಾರಿ. ಹೌದೌದು. ನಾ ಪಾಲಿಸಿದ್ದರಿಂದ ಹಾಗೆ. ನೀವು ಇವರು ಕುಲಕುಲದ ಕುಡಿಗಳ ಹೌದು ಅಂತ ಅಪ್ಪಿದ್ದರಿಂದ ಅಲ್ವೇ ಅಷ್ಟನ್ನು ಸಾಧಿಸುವುದಕ್ಕಾದದ್ದು? ಹಾಗೆ ಭಾವಿಸುವುದೇ ಬಾಲಿಶ. ಅಂದರೆ ನಮ್ಮನ್ನು ತಂದೊಪ್ಪಿಸಿದರು ಅಂತ ಹೇಳುವಾಗ ನಿನ್ನ ಸ್ವರದಲ್ಲಿ ಹೆಮ್ಮೆಯ ಬಿಗುಮಾನ ಕಾಣಿಸುತ್ತದೆ ಎಂದು ನಾ ಎದೆಯೊಪ್ಪಿಸಿ ಹೀಗೆ ಕೇಳಿದರೆ ಮುನಿಗಳು ತಂದೊಪ್ಪಿಸಿದರು ಹೀಗೆ ಜಾರುವುದಲ್ಲ ನನ್ನ ಪಾರ್ಥ. ಬೀಗಬೇಕು. ಯಾಕೆ? ಕಾಡಿನಲ್ಲಿ ವಾಸಿಸಬೇಕಾದಂತಹ ಜೀವಗಳನ್ನು ನಾಡಿಗೆ ತಂದವರು ಸಾಮಾನ್ಯ ಋಷಿಗಳಲ್ಲ, ಮಹರ್ಷಿ ದೌಮ್ಯರು. ಅವರ ಕಣ್ಣ ದೃಷ್ಟಿಯಲ್ಲಿ ನೀವು ಕಂಡಿದ್ದು ಹೇಗೆ? ಈ ಚಂದಿರಾನ್ವಯದ ವಂಶವೃಕ್ಷವನ್ನು ಸುಭದ್ರವಾಗಿ ಕಾಪಿಡುವಂತೆ ಸುಶಿಕ್ಷಿತರಾಗಿ ಮಾಡುವುದಕ್ಕೆ ಬೇಕಾಗಿ ಕಾಡಲ್ಲ ನಾಡು ಎನ್ನುವ ಹಾಗೆ. ವಾಸ್ತವದಲ್ಲಿ ಯೋಚನೆ ಮಾಡು. ಮನುಷ್ಯನ ಆರಂಭಿಕ ಹಂತ ನಾಡಿನಲ್ಲ ಕಾಡಿನಲ್ಲಿ ಎನ್ನುವುದೇ ನಮ್ಮ ನೆಲದ ಸಂಸ್ಕೃತಿ. ವಿದ್ಯೆಯನ್ನು ಅರ್ಜಿಸುವಾಗ ನಾಡಿಗನಾದರೆ ಅವನು ಮೈ ತುಂಬಿಕೊಳ್ತಾನೆ, ತಲೆ ತುಂಬುವುದಿಲ್ಲ. ತಲೆ ಮಲಿನವಾಗುತ್ತಾ ಸಾಗುತ್ತದೆ. ಕಾಡಿನಲ್ಲಿ ಉಳಿದನಾದರೆ ಆ ಕಾಡಿನ ಪರಿಸರದ ಮಧ್ಯದಲ್ಲಿ
ಕಲಿಕೆ ಎನ್ನುವಂತಹ ಶ್ರೇಷ್ಠ ಭೂಮಿಗೆ ತನ್ನ ಆಂತರ್ಯದ ಹೊಳಲುಗಳನ್ನು ಹದಗೊಳಿಸಿ ಸಶಕ್ತನಾಗಿಸಿ ನಿರ್ಮಾಣ ಮಾಡುವುದಕ್ಕೆ ಪೂರಕವಾಗುತ್ತದೆ. ಅಂತಹ ಒಂದು ಮಾತು ಕೇಳು, ಭಾಗ್ಯವಂತರು ಹೌದು ನಾವು. ಹೌದಾ? ಹೌದು. ಹಾಗೂ ನಿನಗೆ ಅರ್ಥ ಆಗ್ತದೆ. ಹೌದು. ಮತ್ತೊಬ್ಬರು ಹೇಳುವುದಕ್ಕೆ ಜನ ಬೇಕು. ಹಾಗಲ್ಲ, ನಿನಗೆ ನಿನ್ನದೇ ಆದಂತಹ ಭೂಮಿಕೆ ಇಲ್ಲ ಎನ್ನುವುದು ಸ್ಪಷ್ಟ ಆಯಿತು. ನಿಮ್ಮ ಎದುರಿನಲ್ಲಿ ನಮ್ಮ ಭೂಮಿಕೆ ಎಂತದ್ದು? ಹೌದಪ್ಪ. ಕೊನೆಯಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾದ ಉತ್ತಮ ದಾರಿ ಅಂದ್ರೆ ಅದೇ. ಎಲ್ಲ ಹೇಳುವುದು, ಆಮೇಲೆ ನಾ ತಿರುಗಿ ಹೇಳುವಾಗ ನಿಮ್ಮಿದರಲ್ಲಿ ನಾನಲ್ಲ ಅಂತ ಹೇಳುವುದು. ಆಲೋಚನೆ ಮಾಡಿ. ಒಂದು ಕೈ ಜಾರುವುದು. ಈ ಲೋಕದಲ್ಲಿ ಹ. ಈ ಲೋಕದಲ್ಲಿ ಹ. ನಿಮ್ಮಷ್ಟು ಹಿರಿಯರು ಯಾರಿದ್ದಾರೆ? ಹೌದಪ್ಪ. ಸಾಧನೆಯಲ್ಲಿ ಮೂರು ಲೋಕದಲ್ಲಿ ಯಾರಿದ್ದಾರೆ? ಬೇಡ. ಆಚಾರ್ಯರು ಅಂತ ಹೇಳಿಸಿಕೊಂಡವರು. ನನ್ನ ಬುಡಕ್ಕೆ ಬಾಣ ಎಸೆದದ್ದು ಒಳ್ಳೇದು. ಮಾತಿನ ಬಾಣ ನನ್ನ ಬುಡಕ್ಕೆ ಬಂದರೆ ನಾ ಕಂಡವರು ಬುಡಕ್ಕೆಲ್ಲ ಕೈ ಇಡ್ತೇನೆ, ಗೊತ್ತಾಯ್ತಾ? ಅಜ್ಜ, ಯೋಚನೆ ಮಾಡು. ಆ ಕಾರಣದಿಂದಲೇ ಅಲ್ವೇ ಹಸ್ತಿನಾವತಿ ಇಷ್ಟು ಕಾಲ ಸುಭದ್ರವಾಗಿ ನಿಂತಿದ್ದು. ಹೌದಾ? ಈಗ ನಮ್ಮಲ್ಲಿ ಹ. ಆಡಿಗರು ಹ. ಆಡು ಭಾಷೆಯಲ್ಲಿ ಆಡುವುದು ಉಂಟು. ಹ. ಹದಗೊಳಿಸಿ ಹ. ಆ ಹದಕ್ಕೆ ಸರಿಯಾಗಿ ಮೆಟ್ಟುವುದು ತಟ್ಟುವುದು ಮಾಡಬೇಕಾಗ್ತದೆ ಅಂತ. ಹ. ಮೃದು ಹೆಚ್ಚಾಗಿತೋ ಹ. ಘಟ ನಿರ್ಮಾಣ, ಹ. ಘನ ಹೆಚ್ಚಾಗಿತೋ ಹ. ಪರ್ವತದ ನಿರ್ಮಾಣ. ಪರ್ವತವನ್ನು ನಿರ್ಮಿಸುವುದು ಅಂತಲ್ಲ, ಪರ್ವತದ ಹಾಗೆ ಇದು ಶಿಲೆಯ ಹಾಗೆ ಅಂತ. ಅಲ್ಲದಿದ್ರೆ ಪಾರ್ಥ, ಮೂರು ಲೋಕದಲ್ಲಿ ವಿಕ್ರಮಯಿ ನಿನ್ನ ಅಜ್ಜ ಎನ್ನುವುದು ಸತ್ಯವೇ ಹೌದು. ಆದರೆ ಮೊಮ್ಮಗ ಕಡಿಮೆ ಇಲ್ಲವಲ್ಲ. ಅಜ್ಜನಿಗೂ ಅಭೇದ್ಯವೆನಿಸಿದ ಪ್ರತ್ಯಕ್ಷ ತ್ರಿಮೂರ್ತಿಗಳಿಗೂ ಅಭೇದ್ಯವಾದಂತಹ ನಿವಾತ ಕವಚರನ್ನು ನೀ ಭೇದಿಸಿದೆಯಂತೆ. ಇಂದ್ರನಿಂದ ಕಿರೀಟವನ್ನು ನಿನ್ನ ತಲೆಯ ಮೇಲೆ ಏರಿಸಿ ಸಾಧಿಸಿದೆಯಂತೆ. ನಿಮ್ಮ ಆಶೀರ್ವಾದದ ಪರಿಣಾಮ ಅರ್ಧ ಸಿಂಹಾಸನವನ್ನು ಏರಿದ್ದೇನೆ ಅಂತ ಸಂದರ್ಭ ಬಂದಿತ್ತು. 2 ಬಾರಿ ನನ್ನ ಆಶೀರ್ವಾದ ಅಲ್ವಾ? ನೆನಪಿಡು. ಮತ್ತೆ ಕೆಲವು ಬಾರಿ ನೀನು ನನ್ನ ಆಶೀರ್ವಾದ ಅಂತ ಹೇಳಲಿಕ್ಕೆ ಉಂಟು ಅಂತ ನನಗೆ ಅರ್ಥ ಆಗ್ತದೆ. ಅಷ್ಟಲ್ಲದೆ ಇಂದ್ರನ ಅರ್ಧಾಸನದಲ್ಲಿ ರಂಜಿಸಿದೆಯಂತೆ. ಸ್ವರ್ಗದಲ್ಲಿ ಈ ಶರೀರವನ್ನು ಹೊತ್ತು ನೆಲೆಸ್ತಾನೆ ಅಂತಾದ್ರೆ ಅದು ನಿನ್ನ ಅಜ್ಜನ ಆಶೀರ್ವಾದ ಅಲ್ವೇನೋ? ಅಲ್ವಾ? ನಾನು ಹೇಳಿದ್ದೆ ಅದು ನಿಮ್ಮ ಅಲ್ಲ. ನಾನು ಏನು ಮಾಡಿದ್ರು ನಿಮ್ಮ ಆಶೀರ್ವಾದ ಅಂತ. ಹಾಗೆ 2 ಕಣ್ಣಿದ್ದವರಲ್ಲ, 3 ಕಣ್ಣುಳ್ಳಂತಹ ಆ ಪರಮೇಶ್ವರನನ್ನು ಮೆಚ್ಚಿಸಿ ನೀ ಸಾಧಿಸಿದೆಯಂತೆ. ಹೌದು ಅಜ್ಜ, ನನ್ನ ಆಶೀರ್ವಾದ ಹೌದು, ಅನುಮಾನವೇ ಇಲ್ಲ. ಇದುವರೆಗೆ ಪಾಂಡವರೋ ಪಾರ್ಥನೋ ಪ್ರಪಂಚದಲ್ಲಿ ಏನನ್ನ ಸಾಧಿಸುತ್ತಿದ್ದರು. ಇವರು ನಮ್ಮ ಮೊಮ್ಮಕ್ಕಳು ಅಂತ ಔದಾರ್ಯದಿಂದ ನೀವು ಒಪ್ಪಿ ಆಶೀರ್ವಾದಿಸಿದರ ಪರಿಣಾಮ ಅಲ್ವೇ? ನೀವೇ ಒಂದು ಹಸ್ತಿನಾವತಿಗೆ ಇವರು ಅಲ್ಲ ಅಂತ ಹೇಳಿದ್ರೆ ಎಲ್ಲಿ ಬದುಕಬೇಕಿತ್ತು, ಹೇಗೆ ಬದುಕಬೇಕಿತ್ತು? ಆಲೋಚನೆ ಮಾಡಿ ಅಜ್ಜ. ಹಾಗಾಗಿ ಹೇಳಿದ್ವಿ ನಾವು, ನಿಮ್ಮ ಔದಾರ್ಯ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರತುತ್ವ, ನಿಮ್ಮ ವಾತ್ಸಲ್ಯ, ನಿಮ್ಮ ಕಕ್ಕುಲತೆ ಅದನ್ನ ಕಂಡು ಉಂಡು ಅನುಭವಿಸಿದ ನಮಗೆ ಈ ಕಾಠಿಣ್ಯ ಅಂತ ಅರ್ಥ ಆಗುದು. ನಿನ್ನ ಜುಟ್ಟು ಕೈ ಸೇರಿತು, ಅಜ್ಜನ ಮುಟ್ಟಿಯಲ್ಲಿ ಭದ್ರವಾಗಿತ್ತು. ಈಗ ಒಳ್ಳೇದಾಯ್ತು. ಅಲ್ಲದೇ ಇದ್ರೆ ಅಜ್ಜನ ಮುಷ್ಟಿಯಲ್ಲಿದ್ರೆ ಒಳ್ಳೇದು. ತಂದೆಯದಾದ್ರೂ ಕಷ್ಟ, ಒಮ್ಮೊಮ್ಮೆ ಹೊಡಿತಾನೆ ತಂದೆ. ಅಜ್ಜ ಆಗಲ್ಲ, ಬೇಡದಿದ್ದದ್ದು ಬಲು ಬೇಗ ಗೊತ್ತಾಗ್ತದೆ ನಿನಗೆ. ಆದ್ದರಿಂದ ಜಾಣ, ನನ್ನ ಮೊಮ್ಮಗ ಹಾಗಲ್ಲ. ನನ್ನ ಮೊಮ್ಮಕ್ಕಳಲ್ಲಿ ಪಾರ್ಥನೆನ್ನುವನು ವಿಖ್ಯಾತನಾಗುವವನು, ವಿಶಿಷ್ಟನಾದವನು ಅಂತ ನಾನು ಭಾವಿಸಿದರೆ ಈಗ ಈ ಅಜ್ಜನ ಸಮ್ಮುಖದಲ್ಲಿ ಬಂದು ಬಾಲ ಭಾಷೆ ನಿನ್ನ ಮಗನ ಹೀಗಾಡ್ಲಿಲ್ಲ. ಕ್ಷಣದ ಹಿಂದೆ ನಿನ್ನ ಮಗ ಬಂದವನು ಇಷ್ಟು ಸುಲಭದಲ್ಲಿ ಅಜ್ಜನಿಗೆ ದಕ್ಕಲಿಕ್ಕೆ ಬಿಡಲಿಲ್ಲ. ನಾನಿನ್ನ ಕೀರ್ತಿ ಪತಾಕೆಯನ್ನು ನೆಲಕ್ಕೆ ಹಾಕ್ತೇನೆ, ಮಲಿನ ಮಾಡ್ತೇನೆ ಅಂತ ಹೇಳಿದ. ಅವನನ್ನು ಹಿಡಿದಾಗ ನನಗೆ ಅಷ್ಟು ಸಂಭ್ರಮ ಆದದ್ದು. ನಿನ್ನನ್ನು ಎಷ್ಟು ಬಾರಿ ನಾ ಹಿಡಿದಿದ್ದೆ, ಆದರೆ ಯಾಕೆ ಹಿಡಿದೆ ಎನ್ನುವ ಹಾಗೆ ಈಗ ಮಾಡಿದೆಯಲ್ಲ. ಬಾಲಿಶವಾದ ಭಾಷೆ ಬಾಲ ಭಾಷೆ, ಬಾಲರಾಡುವ ಭಾಷೆ ಬಾಲ ಭಾಷೆ ಅಲ್ಲ, ಬಾಲಿಶವಾದದ್ದು ಬಾಲ ಭಾಷೆ. ಏನೋ ಕೊನೆಯಲ್ಲಿ ನೀ ಹೇಳುವುದು ನಿಮಗೆ ಎಮ್ಮೊಳು ಹಿರಿದು ದಯವೋ ದುಗುಡವೋ, ಅದನ್ನು ನಿನಗೆ ಹೇಳುವುದಲ್ಲ, ನನಗ್ ಗೊತ್ತಿದೆ. ಬಿಟ್ರೆ ಯಾರಿಗೂ ಗೊತ್ತಾ?
ನಿಮಗೆ ದಯವೋ ದುಗುಡವೋ ದಯವೋ ದುಗುಡವೋ ದಯವೋ ದುಗುಡವೋ ಎಷ್ಟು ಬಾರಿ ಕೇಳಿದೀಯಾ? ಹಾಗೆ ನಾನಾಡುವಾಗ ನೀ ಮಾಡಿದ, ನೀ ಸಾಧಿಸಿದ, ನೀ ಏರಿದ ಎತ್ತರವೆಲ್ಲ ನಿಮ್ಮ ಮೂಲದಿಂದ ನಿಮ್ಮ ದಯ ನಿಮ್ಮ ದಯ ನಿಮ್ಮ ದಯ ಅಂತ ಹೇಳ್ತೀಯ ಅಂತ ಆದ್ರೆ ಸುಳ್ಳ? ಸತ್ಯ ಅಲ್ವಾ? ಸತ್ಯವೇ ಹೌದು ಅಂತ ಆದ್ರೆ ಈಗ ಮುಂದೆ ನೀ ಮಾಡುವ ಯುದ್ಧ ನನ್ನ ವಿರೋಧವಾಗಿ ಆದರೂ ಅದು ನನ್ನ ದಯ ಅಂತ ನಿನಗೆ ಯಾಕೆ ಅರ್ಥ ಆಗುವುದಿಲ್ಲ ಅಂತ ಹೇಳು. ನನಗೆ ದಯವೋ ದುಗುಡವೋ ನಿನಗೆ ಹೇಳಬೇಕಾದ ಅನಿವಾರ್ಯತೆ ನನಗಿಲ್ಲ. ಹೇಳುವ ಮನಸ್ಥಿತಿಯವನು ನಿನ್ನ ಅಜ್ಜ ಅಲ್ಲ. ಅದೇನದು 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 ಪಾಶುಪತ. ಪಾಶುಪತಿಯಿಂದ ಸಾಧಿಸಿದ ಪಾಶುಪತ ನಿನ್ನಲ್ಲುಂಟು, ನನ್ನಲ್ಲಿ ಇಲ್ಲದ್ದು ನಿನ್ನಲ್ಲುಂಟು ಅಂತ ಆದ್ರೆ ಅದು ಏನು ಎಷ್ಟು ದೋಷ? ಅಜ್ಜ ಏನು ಅಂದರೆ ಈಗ ಮೌಖಿಕವಾದ ಭಾಷೆ ಬೇಡ, ಎಲ್ಲ ಬೇಡ. ಬದುಕಿನಲ್ಲಿ ಸಾಧಿಸಿದ್ದರ ಆ ಸಾಧನೆಗಳ ಪರಿಭಾಷೆ ಬೇಕು. ಮಾತು ಸಾಕು. ವಿಷಯಗಳು ಅದು ಮಾತಾಡ್ಬೇಕಲ್ವ, ಅದು ಮಾತಾಡ್ಬೇಕಲ್ವ? ನಿನ್ನನ್ನು ಅನೇಕ ವಿಧವಾಗಿ ಹಿಮ್ಮೆಟ್ಟಿಸುವುದಕ್ಕೆ ನಾವು ಪ್ರಯತ್ನ ಮಾಡಿದೆ. ಅದನ್ನೆಲ್ಲ ತೀರಿಸುತ್ತ ಕಣೆಗೊಂದು ಕಣೆ ಇದನ್ನು ಸಮುದ್ರದಲ್ಲಿದ್ದವರಿಗೆ ಕಣೆ ಎಂಬ ಹಾಗೆ ಶೌರ್ಯ ಸಾಹಸದಿಂದ ನೀನು ಶಸ್ತ್ರ ಚಮತ್ಕತೆಯನ್ನು ತೋರಿಸುವಾಗ ಇದು ನನ್ನ ಮೊಮ್ಮಗ, ಇದು ಈ ಭೀಷ್ಮನ ಮೊಮ್ಮಗ ಎಂಬ ಹಾಗೆ ನಾ ಉಬ್ಬುವ ಹಾಗೆ ಮಾಡಿದೆ. ಆದ್ದರಿಂದ ನನಗೆ ದತ್ತವಾದದ್ದನ್ನು ನಾ ಇರಿಸಿಕೊಳ್ಳುವುದಲ್ಲ. ನನಗೆ ನನ್ನ ವಿದ್ಯಾಗುರುಗಳಾದಂತಹ ಪರಶುರಾಮರಿಂದ ದತ್ತವಾದ ಫಲ ಫಲ ಭೀಷ್ಮ. ನಿನಗೆ ಎದುರಾಗುವವರು ತ್ರಿಲೋಕದಲ್ಲಿಲ್ಲ ಎಂದು ಈ ನೆಲದಲ್ಲಿ ಹೇಳಿದ ಉದ್ಘೋಷ, ಅದನ್ನು ಬಡವಳಿಯಾಗಿ ನಿನಗಿತ್ತಿದ್ದೇನೆ. ಅಜ್ಜ ಯುದ್ಧ ಮುಂದುವರಿಸುವುದ? ಸ್ವಲ್ಪ ತಡೆ, ಸ್ವಲ್ಪ ತಡೆ. ನಿನ್ನಲ್ಲಿ ಮಾತಲ್ಲ, ನನ್ನಲ್ಲಿ ನಾ ಮಾತಾಡಬೇಕು. ಸರಿ 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 ಸರಿ. ಏನಿದು ಈ ಕಲಿ ಭೀಷ್ಮ ಕಲಿಯರಿ ವಿಶಿಷ್ಟವಾದಂತಹ ಮಾರ್ಗಗಳನ್ನು ಎಸೆದರೆ ಅದು ಇವನಿಗೆ ಖಾತ್ರಿಸುವುದಿಲ್ಲ. ಅದು ಇವನಿಗೆ ಖಾತ್ರಿಸುವುದಿಲ್ಲ ಅಂತ ಆದ್ರೆ ಇವನು ಅದನ್ನು ನಿವಾರಿಸಿದ್ದಲ್ಲ, ಇವನಿಂದ ಅದನ್ನು ನಿವಾರಿಸುವ ಹಾಗೆ ಮತ್ತೊಬ್ಬ ಮಾಡುತ್ತಿದ್ದಾನೆ ಅಂತ ಅರ್ಥ. ಯಾರವನು 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 ಅಂದ್ರೆ ನನ್ನನ್ನು ಪ್ರೇರೇಪಿಸುವ ಹಾಗೆ ಮಾಡುತ್ತಾ ಇದ್ದಾನೆ ಅಂತ ಆದ್ರೆ ನನ್ನ ಗುರು ಭಾಗ್ಯವರಿಂದ ಉತ್ತಮವಾದಂತಹ ಅಸ್ತ್ರ ಅದನ್ನು ಮರಳಿ ಕೊಡುವಂತಹ ಹೊತ್ತು ಬಂದಿದೆ. ಯಾರಿಗೂ ಹೇಳದೆ ಕಾಪಿಟ್ಟಂತಹ ಅಸಿರತ್ನ ಎಂಬ ಶರ ನಳಿನ ನಾಭ ಮುಸಿ ಮುಸಿ ನಗುತ್ತಿದ್ದಾನಲ್ಲ, ಅವನ ಮುಖಕ್ಕೆ ಮಸಿ Not
ಬಿಸಗ ಬೀಗ ಮಗೇಶ ಬಿಸಗ ಬೀಗ ಮಗೇಶ ಶಬ್ದ ವೈವಸ್ವದ ಮುದುಕಿದರು ಬಿಡೆ 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 ಎಂದು ಗರ್ಜನವಾಗಿ ಅಭಿಸುರ ಚಕ್ರವನ್ನು ಹೊಡೆಯುವ ಎಲ್ಲವೋ ಭೀಷ್ಮ, ಬ್ರಹ್ಮ, ಶುಕ್ರ, ಮಹಾರುದ್ರರೇ ಎದುರಾದನು. ನಿನ್ನನ್ನು ರಕ್ಷಿಸುವುದಕ್ಕೆ ಬಿಡುವುದಿಲ್ಲ, ಬಿಡುವುದಿಲ್ಲ, ಬಿಡುವುದಿಲ್ಲ. ಹೊರಿಯ ಗಾತಿಯ ತಡೆವರು ಹೊರಿಯ ಗಾತಿಯ ತಡೆವರ್ಯಾರೆಂದೆರಡು ಬಲ ಬೆಳಗಾಗಿ ಕಣ್ಣುಚ್ಚಿರಲು ಬೆಳಗಾಗಿ ಕಣ್ಣುಚ್ಚಿರಲು ಭೀಷ್ಮನು ಬೆದರಿ 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 ರಥದಿಂದಿಳಿದು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆದಂದು ರಥದಿಂದಿಳಿದು ನಡೆದಂದು ಎಂತಹ ವಿಸ್ಮಯ ವೈಪರೀತ್ಯವಿದು. ಕೆರೆಯ ನೀರು ಕೆರೆಗೆ ಎಂಬ ಹಾಗೆ ನನಗೆ ಭಾಗ್ಯವರಿಂದ ದತ್ತವಾದಂತಹ ಅಸಿರತ್ನ ಶರವನ್ನು ಸಮರ್ಪಿಸುವುದಕ್ಕಾಗಿ ಕೃಷ್ಣನನ್ನು ಗುರಿಯಾಗಿಸಿ ಎಸೆದರೆ ನೊಸೆಯೊಡೆದು ರಕ್ತ ಸೂಸುವ ಹೊತ್ತಿಗೆ ಜಗತ್ತನ್ನು ತ್ರಾಹಿ 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 ಎನ್ನುವ ಹಾಗೆ ಕ್ರೋಧ ಮೂರ್ಛಿತನಾಗಿ ಚಕ್ರಧಾರಿಯಾಗಿದ್ದಾನೆ. ನನ್ನನ್ನು ಕೊಲ್ಲುವುದಕ್ಕಾಗಿ ಹೊರಡಿಸುತ್ತಾ ಇದ್ದಾನೆ. ಆಚೆ ಈಚೆ ಸುತ್ತಮುತ್ತ ಗಮನಿಸಿ ನೋಡಿದರೆ ನನ್ನವರು ನನ್ನ ವಿರೋಧಿಗಳೆಲ್ಲ ಬೆದರಿ ಕಂಗಾಲಾಗಿ ಕಣ್ಮುಚ್ಚಿದ್ದಾರೆ. ನನ್ನ ಗರಿವಿಲ್ಲದ ಹಾಗೆ ಕಾರ್ಮುಕ ಕರದಿಂದ ಜಾರಿ ಹೋಯಿತು. ದಿಮ್ಮೂಢನಾಗಿ ಎಂದು ಜೀವಿತದಲ್ಲಿ ಕಾಣದಂತಹ ಭಯಗ್ರಸ್ತನಾಗಿ ಹೋದೆ. ನನ್ನ ಗರಿವಾಗುವ ಮುನ್ನ ರಥದಿಂದ ನಾ ಇಳಿದಿದ್ದೆ. ಇರುವ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ಸಾಗಿ ಮೆಲ್ಲ ನಡೆಯುತ್ತಾ ಬಂದು ನೋಡಿದರೆ ದುರಿತವನದಾವತಿ ದುರಿತವನದಾವತಿ ಲಕ್ಷ್ಮೀ ವರಮಗುಂದ ವರಮುಕುಂದ ಜಯವೆನು ಲಕ್ಷ್ಮೀ ವರಮಗುಂದ ಮುರಾರಿಯೇ ಜಯವೆನು ತೆರಗೆ ಮಗುಳೆ ತಚ್ಚುತನ ಕರವ ಪಿಡಿದಂದ ಶ್ರೀ ಮನೋಹರ ಸ್ವಾಮಿ ಪರಾಕು ರಕ್ತ ತೋಗಿ ತೋದಿ ದಿಕ್ಕುತ್ತ
ಪ್ರೇಮದೋ ಎನ್ನಯ ಮಾತ ಒಂದು ಮಾತ ಲಾಲಿಸಬೇಕು. ಪ್ರೇಮದೋ ಎನ್ನಯ ಮಾತ ಒಂದು ಮಾತ ಲಾಲಿಸಬೇಕು. ಶ್ರೀ ಮನೋಹರ ಶ್ರೀ ಸಮಸ್ತ ಚರಾಚರ ಪ್ರಪಂಚಕ್ಕೆ ಮಂಗಳವನ್ನು ಕರುಣಿಸುವಂತಹ ಮಂಗಳದಾಯಕರಾದಂತಹ ನೀನು ಲಕ್ಷ್ಮೀ ಮನೋಹರ. ಈ ಭುವನವನ್ನು ರಕ್ಷಿಸುವುದಕ್ಕೆ ಬೇಕಾದಂತಹ ದಿವ್ಯವಾದಂತಹ ಅಮೃತವನ್ನು ಸಂಗ್ರಹಿಸುವುದಕ್ಕೆ ದೇವದಾನವರು ಮುಂದಾದ ಹೊತ್ತಿಗೆ ಆ ಅಮೃತವನ್ನು ಸಿದ್ಧಿಸಿಕೊಂಡು ಹಂಚುವುದು ಹೇಗೆ ಅಂತ ಹೊಂಚು ಹಾಕ್ತಾ ಇದ್ದರಂತೆ. ಆ ಹೊತ್ತಿಗೆ ಲಕ್ಷ್ಮಿ ಅವತರಿಸಿ ಹೀಗೆ ಕಿರುನಗೆಯನ್ನು ತಳೆದು ನಡೆದಾಡುತ್ತಿರುವಾಗ ಅಮೃತಕ್ಕೂ ಮಿಗಿಲಾದ ಸೌಂದರ್ಯವತಿ ಎಂದು ಎಲ್ಲರೂ ನಿಬ್ಬೆರಗಾಗಿ ತನ್ನತ್ತ ಬರಲಿ ಅಂತ ಸಂಮೋಹನಗೊಂಡು ಕಣ್ಣು ಎವೆಯಿಕ್ಕದೆ ನೋಡುತ್ತಿರುವ ಹೊತ್ತಿಗೆ ಎಲ್ಲರ ಮನಸ್ಸನ್ನು ಅಪಹರಣ ಮಾಡಿದಂತಹ ಆ ಲಕ್ಷ್ಮೀ ದೇವಿಯ ಮನಸ್ಸು ನಿನಗೆ ವಶವಾಗಿದ್ದಂತೆ ನೀ ಅವಳ ಮನಸ್ಸನ್ನು ಸೆಳೆದೆಯಂತೆ ಸ್ವಾಮಿ. ಲೌಕಿಕ ಅರ್ಥ ಬೇರೆ, ಪಾರಮಾರ್ಥಿಕ ಅರ್ಥ ಬೇರೆ. ನಾನು ನನ್ನಂತವರು ಭಾವಿಸುತ್ತಿದ್ದರೆ ಈ ಸಮಸ್ತ ಚರಾಚರ ಪ್ರಪಂಚದಲ್ಲಿರುವಂತಹ ಎಲ್ಲ ವಿಧವಾದಂತಹ ಸಂಪತ್ತುಗಳನ್ನು ಆಕರ್ಷಿಸಿ ಸಂರಕ್ಷಿಸುವ ಶಕ್ತನಾದರೆ ಅದು ನೀ ಮಾತ್ರ ಎನ್ನುವುದೇ ವ್ಯಕ್ತವಾದದ್ದು, ಸತ್ಯವಾದದ್ದು. ಹಾಗಿದ್ರೆ ಇಂದು ಈ ಎಲ್ಲ ಕುರುಪಾಂಡವ ಜಾಂಗಲಿಯನ್ನು ಆಕರ್ಷಿಸಿ ದಿಗ್ಭ್ರಮೆಯಾಗುವಂತೆ ಕಣ್ಣು ಮುಚ್ಚಿಸಿದವ ನೀ ಸತ್ಯ ಅಂತಾದರೆ ನನಗೆ ಅನುಕೂಲವಾಯಿತು. ಅಯ್ಯ, ನೀ ಯಾಕೆ ಹೀಗೆ ಅಂತ ನೋಡಿದರೆ